Hi friends, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಫ್ರಮ್ ಕನ್ನಡ. ಸೊ ಈ ಚಾನಲ್ನಲ್ಲಿ ನಾನು ನಿಮಗೆ ಫೈನಾನ್ಸ್ನ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಫೈನಾನ್ಸ್ ಆ್ಯಕ್ಚುಲಿ ಅದು ಕಲಿಬೇಕಂತ ಹೇಳಿದ್ರೆ ನಿಮಗೆ ಪರ್ಟಿಕ್ಯುಲರ್ ಡಿಗ್ರಿ ಇರಬೇಕಂತ ಏನಿಲ್ಲ. ಸೊ ಕರೆಕ್ಟ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಸಾಕು, ನೀವು ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ನ ಓನಾಗೆ ಟೇಕ್ ಓವರ್ ಮಾಡ್ಬೋದು. ಬಟ್ ಸಮ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ರಿಸರ್ಚ್ ನೀವಾಗೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ಅರ್ನ್ ಮಾಡ್ತೀರಾ, ಅದನ್ನು ಸ್ಪೆಂಡ್ ಮಾಡ್ತೀರಾ, ಇದು ನಾರ್ಮಲ್, ಲೈಕ್ ಎಲ್ಲರೂ ಮಾಡ್ತಾರೆ. ಬಟ್ ಹೇಗೆ ಸ್ಪೆಂಡ್ ಮಾಡಬೇಕು, ಎಲ್ಲೆಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು, ದೇರ್ ಆರ್ ಸೋ ಮಚ್ ಆಫ್ ಆಪರ್ಚುನಿಟಿ ಅವೈಲೇಬಲ್ ಇನ್ ಮಾರ್ಕೆಟ್, ಕರೆಕ್ಟಾ? ಸೊ ನೀವು ಪ್ರಾಪರಾಗಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಸಮ್ ಪಾರ್ಟ್ ಆಫ್ ಟೈಮಲ್ಲಿ ನೀವು ಅರ್ನ್ ಮಾಡೋಕ್ಕಿಂತ ಡಬಲ್ ಅಮೌಂಟ್ ನಿಮಗೆ ರಿಟರ್ನ್ ಬ್ಯಾಕ್ ಸಿಗ್ತಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟಿಂದ. ಸೊ ಇನ್ವೆಸ್ಟ್ಮೆಂಟ್ ಇಸ್ ಅ ಮೇನ್ ಕೀ ಆ್ಯಕ್ಚುಲಿ. ಸೊ ಸ್ಟಾಕ್ಸ್, ರಿಯಲ್ ಎಸ್ಟೇಟ್ಸ್, ಗೋಲ್ಡ್, ದೇರ್ ಆರ್ ಟೂ ಮೆನಿ ಪ್ಲಾಟ್ಫಾರ್ಮ್ಸ್. ಬಟ್ ನಿಮಗೆ ಗೊತ್ತಿರಬೇಕು ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ಸಮ್ ಫೈನಾನ್ಷಿಯಲ್ ಡಿಸಿಷನ್ ನೀವು ತೊಗೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನೀವು ತೊಗೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಸೊ ನಾನು ಎಜುಕೇಷನ್ ಪರ್ಪಸ್ ಇಂದ ನಿಮಗೆ ಯಾವ ನಾಲೆಡ್ಜ್ ಬೇಕು, ಲೈಕ್ ಸ್ಟಾಕ್ಸ್ ಮಾರ್ಕೆಟ್ ಬಗ್ಗೆ ಎಲ್ಲ ನಾಲೆಡ್ಜ್ ಶೇರ್ ಮಾಡ್ತೀನಿ. ನೀವು ಯಾವ ಕಡೆ ಯಾವ ಸೋರ್ಸಿಂದನಾದರೂ ಬರಲಿ ಇನ್ಫಾರ್ಮೇಷನ್ನು ತಗೊಳ್ಳಿ, ಗ್ರಾಬ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅರ್ಥ ಆಗ್ತಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡಿ, ಇಲ್ಲ ಆ ವಿಷಯನ ತಿಳ್ಕೊಂಡಿರಿ, ಮುಂದೆ ಒಂದಿನ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಶೇರ್ ಮಾರ್ಕೆಟ್ ಅಂದರೆ ಏನು? ಇದು ನಮ್ಮ ಇವತ್ತಿನ ಟಾಪಿಕ್, ಓಕೆನಾ? ಸಿಂಪಲ್ ಆಗಿ ಹೇಳ್ತೀನಿ, ಮೋಸ್ಟ್ ಆಫ್ ದ ಬಿಗಿನರ್ಸ್, ನಾನು ಇದನ್ನು ರೆಕಮೆಂಡ್ ಮಾಡ್ತಿರೋದು ಬಿಗಿನರ್ಸಿಗೆ, ಯಾಕಂದರೆ ಈ ಕ್ಲಾಸ್ ಅಡ್ವಾನ್ಸ್ ಇರಲ್ಲ. ಸೊ ಏನಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಪ್ಲೇಸ್, ಅಲ್ಲೇ ಇನ್ವೆಸ್ಟರ್ಸ್ ಬರ್ತಾರೆ. ಸೊ ಪರ್ಚೇಸ್ ಮಾಡ್ತಾರೆ, ಶೇರ್ಸ್ನ ಸೆಲ್ ಮಾಡ್ತಾರೆ. ಓಕೆ, ಜಾಸ್ತಿ ಪರ್ಚೇಸ್ ಮಾಡಿ ಕಡಿಮೆಗೆ ಸೆಲ್ ಮಾಡಿದ್ರೆ ಲಾಸ್ ಆಗುತ್ತೆ, ಕಡಿಮೆಗೆ ಬೈ ಮಾಡಿ ಜಾಸ್ತಿಗೆ ಸೆಲ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ. ಆ ನಾಲೆಡ್ಜ್ ಇರೋರು ಈ ವಿಡಿಯೋ ರೆಕಮೆಂಡೆಡ್. ಸೊ ಇಟ್ ವಿಲ್ ನಾಟ್ ಟೇಕ್ ಟೂ ಮಚ್ ಆಫ್ ಟೈಮ್, ಓಕೆನಾ? ಸ್ಟಾಕ್ ಮಾರ್ಕೆಟ್ ಅಂದರೆ, ಓಕೆ, ಇವಾಗ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ನೀಡ್ ಕ್ಯಾಪಿಟಲ್, ಅದು ನನಗೆ ಒಂದಿಷ್ಟು ಅಮೌಂಟ್ ಅನ್ನೋದು ಬೇಕು. ಸೊ ನನ್ನ ಹತ್ರ ಇರೋದು ಆಪ್ಷನ್ ಒಂದು, ನಾನು ಬ್ಯಾಂಕಿಗೆ ಹೋಗಿ ಲೋನ್ ತೊಗೊಳ್ಬೇಕು, ಇಲ್ವಾ ನಾನು ಆ ಅಮೌಂಟ್, ರಿಕ್ವೈರ್ಡ್ ಇರೋ ಅಮೌಂಟ್ನ ಪಬ್ಲಿಕ್ ಹತ್ರ ತೊಗೊಬೇಕು. ಅದಕ್ಕೆ ಅವರಿಗೆ ಇರೋ ಆಪ್ಷನ್ ಬಂದು ಸ್ಟಾಕ್ ಮಾರ್ಕೆಟ್. ಸೊ NSE BSE ಅನ್ನೋದು ಮೇನ್ ಪ್ಲಾಟ್ಫಾರ್ಮ್ ಇಂಡಿಯನ್ ಮಾರ್ಕೆಟ್ಗೆ. ಸೊ ಅಲ್ಲಿ ಸ್ಟಾಕ್ಸ್ ಎಲ್ಲ ಟ್ರೇಡ್ ಆಗುತ್ತೆ. ಸೊ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ. ಇವಾಗ ನನ್ನ ಕಂಪನಿ 10 ಶೇರ್ಸ್ ಇದೆ ಅಂತ ಹೇಳಿದ್ರೆ, ಈಚ್ ಒಂದೊಂದು ಪಾರ್ಟ್ ಮಾಡಿ 1 2 3 ಅಂತ ಹೇಳಿ 10 ಪಾರ್ಟ್ಸ್ ಆಗುತ್ತೆ. ಆ 10 ಪಾರ್ಟ್ಸ್ ಈಚ್ ಪಾರ್ಟಿಗೆ ಸ್ಟಾಕ್ಸ್ ಅಂತ ಕರೀತಾರೆ. ಅದನ್ನ ಪಬ್ಲಿಕ್ಕಿಗೆ ಆಫರ್ ಮಾಡಿದಾಗ, ಇಫ್ ಇನ್ ಕೇಸ್ ಪಬ್ಲಿಕ್ 50% ಆಫ್ ಶೇರ್ಸ್ ತಗೊಂಡ್ರೆ, ಅವರು ನನ್ನ ಕಂಪ್ನಿಯ 50% ಓನರ್ಶಿಪ್ ಅವ್ರ ಹತ್ರ ಇರುತ್ತೆ. ದೇ ಆರ್ ಆಲ್ ದ ಓನರ್ಸ್ ಆಫ್ ಮೈ ಕಂಪನಿ ಆ್ಯಕ್ಚುಲಿ. ಸೊ ಲೈಕ್ ಸಮ್ಟೈಮ್ಸ್ ಕಂಪನಿ ಅವರಿಗೆ ಪ್ರಾಫಿಟ್ ಭಾಗದಲ್ಲಿ ಸ್ವಲ್ಪ ಡಿವಿಡೆಂಟ್ ಕೊಡ್ಬೋದು, ಆಪ್ಷನ್ ಇರುತ್ತೆ. ಸೊ ವೆಲ್ತ್ ಜನರೇಷನ್ ಆಗ್ತಿದ್ದಾಗ ಈ ಥರ ಆ್ಯಡೆಡ್ ಅಡ್ವಾಂಟೇಜಸ್ ಎಲ್ಲ ನಿಮಗೆ ಸ್ಟಾಕ್ಸಲ್ಲಿ ಸಿಗುತ್ತೆ. ಈ ಪಾರ್ಟ್ ಲೈಕ್ 10 ಶೇರ್ಸ್ ಅಂತ ಹೇಳಿದ್ನಲ್ಲ, ಈಚ್ ಪಾರ್ಟಿಗೂ ನಾವು ಶೇರ್ಸ್ ಅಂತ ಹೇಳಿ ಕರಿತೀವಿ. ಆ ಸ್ಟಾಕ್ನ ಪಬ್ಲಿಕ್ ಪರ್ಚೇಸ್ ಮಾಡಿದ್ರನ್ನಲ್ಲ, ಅವ್ರನ್ನೆಲ್ಲ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಇದೆಲ್ಲ ಆಕ್ಟಿವಿಟೀಸ್ ಎಲ್ಲ ಆಗಿರತ್ತಲ್ಲ, ಆ ಮಾರ್ಕೆಟ್ನ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ, ಸಿಂಪಲ್ ಇರೋದು. ಸೊ ಇಲ್ಲಿ ಬಂದು ನಮಗೆ 2 ಟೈಪ್ಸ್ ಆಫ್ ಪೀಪಲ್ಸ್ ನೋಡ್ಬೋದು ನಾವು. ಯಾರ ಥರ ಅಂತ ಹೇಳಿದ್ರೆ, ಟ್ರೇಡರ್ಸ್. ನೀವೆಲ್ಲ ತುಂಬ ಸೌಂಡ್ ಕೇಳಿರ್ತಾರೆ, ಟ್ರೇಡರ್ಸ್ ಅಂದರೆ ಯಾರು ಅಂತ ಹೇಳಿ. ಟ್ರೇಡರ್ಸ್ ಅಂದರೆ ಸಿಂಪಲ್, ಶಾರ್ಟ್ ಟರ್ಮಲ್ಲಿ ಬೈ ಆ್ಯಂಡ್ ಸೇಲ್ ಮಾಡಿ ಪ್ರಾಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ, ಅವರೆಲ್ಲ ಶೇರ್ ಹೋಲ್ಡರ್ಸ್. ಅವರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಇದು ಹೈ ರಿಸ್ಕ್ ಇರುತ್ತೆ, ಓಕೆನಾ? ಟ್ರೇಡಿಂಗ್ ಅನ್ನೋದು ತುಂಬ ರಿಸ್ಕ್ ಇರುತ್ತೆ. ನಾನು ಇದನ್ನ ಬಿಗಿನರ್ಸಿಗೆ ರೆಕಮೆಂಡ್ ಮಾಡೋದೇ ಇಲ್ಲ. ಸೊ ನೋಡಿ ಇನ್ವೆಸ್ಟ್ ಮಾಡಿ. ಫಾರ್ ಎಜುಕೇಷನ್ ಪರ್ಪಸ್ಸಿಗೆ ನೀವು ಸಮ್ ಸ್ಟಾಕ್ಸ್ನ ತೊಗೊತೀರಾ, ವರ್ಕ್ ಹೇಗಾಗತ್ತೆ ಅಂತ ನೋಡ್ತೀರಾ, ನೀವು ಬೈ ಸೇಲ್ ಮಾಡ್ಬೋದು. ಬಟ್ ಇನ್ವೆಸ್ಟರ್ಸ್ ಅಂತ ಹೇಳಿದ್ರೆ ಫಂಡಮೆಂಟಲ್ನ ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಕಂಪ್ನಿ ಬಗ್ಗೆ. ಸೊ ಲಾಂಗ್ ಟರ್ಮ್ನ ಹೋಲ್ಡ್ ಮಾಡ್ತಾರೆ, ಅರೌಂಡ್ 5 to 10 ಇಯರ್ಸ್, ಲೈಕ್ ದಿಸ್ ಮಿನಿಮಮ್ ಪೀರಿಯಡ್ ಅಷ್ಟು ಹೋಲ್ಡ್ ಮಾಡಿರ್ತಾರೆ. ಅದು ಲೈಕ್ ವೆಲ್ತ್ ಗ್ರೋ ಆಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ, ಈಗ ನನ್ನ ಕಂಪ್ನಿ ಹೇಳ್ತೇನೆ, ನಾನು ಒಂದು ಕಂಪ್ನಿ ಲೈಕ್ ಯೂಟ್ಯೂಬ್ ಅನ್ನೋ ಒಂದು ಕಂಪ್ನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಗ್ರೋತ್ ಆಗತ್ತೆ ಅಂತ ಗೊತ್ತಿದ್ರೆ, ಈಗ ನಿಮ್ಮ ಹತ್ರ 1 lakh ಇರುತ್ತೆ, ನೀವು ಒಂದು ಕಂಪ್ನಿನ ಕ್ರಿಯೇಟ್ ಮಾಡೋಕೆ 1 lakh ಆಗಲ್ಲ. ಸೊ ಆ 1 lakhನ ನೀವು ಯೂಟ್ಯೂಬ್ ಮೇಲೆ ಹಾಕಿದ್ರೆ, ಕಂಪ್ನಿ ಗ್ರೋತ್ ಆದಂಗೆ ನಿಮ್ಮ ಅಮೌಂಟು ಗ್ರೋತ್ ಆಗ್ತಾ ಹೋಗುತ್ತೆ, ಅಲ್ಲಿಗೆ ನಿಮ್ಮದು ವೆಲ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ನನ್ನ ಒಂದು ಪಾಯಿಂಟ್ ಆ್ಯಕ್ಚುಲಿ. ಸೊ ಆಮೇಲೆ ಮತ್ತೆ ಕಂಪ್ನಿ ಫರ್ದರ್ ಎಕ್ಸ್ಪ್ಯಾಂಡ್ ಆಗಬೇಕು, ಮತ್ತೇನಾದರೂ ಫರ್ದರ್ ಆ್ಯಕ್ಟಿವಿಟೀಸ್ ಅವರು ಮಾಡ್ತಾ ಇದ್ದಾರೆ, ಯಾವುದೋ ಹೊಸ ಪ್ರಾಜೆಕ್ಟ್ ಬಂದಿದೆ, ಅವ್ರಿಗೆ ಫಂಡಿಂಗ್ ಬೇಕಂತ ಹೇಳಿದ್ರೆ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ. ದೆನ್ ಆಲ್ಸೋ ಸ್ಟಾಕ್ ಸಿಗತ್ತೆ. ಪಬ್ಲಿಕ್
ಅವ್ರಿಗೆ ಸ್ಟಾಕ್ಸ್ ಬೇಕಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಈ ಥರ ಎಲ್ಲ ವರ್ಕ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಅ ಮೇನ್ ಥಿಂಗ್ ಆ್ಯಕ್ಚುಲಿ. ಸೊ ಆ ಕಂಪನಿ ಫ್ಯೂಚರಲ್ಲಿ ಒಳ್ಳೆ ಗ್ರೋತ್ ಆಗಿದೆ ಅಂತ ಹೇಳಿದರೆ ಆಟೋಮೆಟಿಕ್ಲಿ ಶೇರ್ ಪ್ರೈಸು ಅಷ್ಟೇ ಜಾಸ್ತಿ ಆಗಿರುತ್ತೆ. ಸೊ ಇನ್ವೆಸ್ಟರ್ಸ್ ಆರ್ ಟ್ರೇಡರ್ಸ್ ಅವರಿಗೆ ಪ್ರಾಫಿಟ್ ಆಗುತ್ತೆ. ಸೊ ಅದು ಲಾಸ್ ಆಯ್ತು ಅಂತ ಹೇಳಿದ್ರೆ ಸೇಮ್ ಲಾಸ್ ಆಗುತ್ತೆ. ಇದು ಆ್ಯಕ್ಚುಲ್ ವರ್ಕ್ ಆಗೋದು. ಟ್ರೇಡ್ ಮಾರ್ಕೆಟ್ ಅಂದರೆ ಹೀಗೆ ವರ್ಕ್ ಆಗುತ್ತೆ. ಸೊ ಈ ಕ್ಲಾಸ್ ನಿಮಗೆ ಟ್ರೇಡ್ ಅನ್ನೋದ್ರ ಮೇಲೆ ಒಂದು ಸಣ್ಣ ಪ್ರಮಾಣದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊತೀನಿ. ನೀವು ಸ್ಟಾಕ್ಸ್ ಮಾರ್ಕೆಟಿಗೆ ಬರ್ಬೋದು. ಸೊ ಇದು ಬೇಸಿಕ್ ಥಿಂಗ್ಸ್ ಇಷ್ಟೇ ಇರೋದು. ಸ್ಟಾಕ್ಸ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಇನ್ನು ಇದು ಬೇಸಿಕ್. ಸೊ ನೀವು ಇದರೊಳಗೆ ಗೆಟ್ಟಿನಾಗಿ ನೀವು ರಿಸರ್ಚ್ ಮಾಡ್ತೀರಾ ಅಂತ ಹೇಳಿದ್ರೆ ಆವಾಗ ನಿಮಗೆ ಗೊತ್ತಾಗಿದೆ. ಯಾಕಂದರೆ ಎಲ್ಲ ಜನ ಮೂವ್ ಆನ್ ಆಗ್ತಿದ್ದಾರೆ. ಲೈಕ್ ಅವರು ಇನ್ವೆಸ್ಟ್ ಮಾಡೋಕೆ ಅವರ ಫ್ಯೂಚರ್ ವೆಲ್ತ್ ಜನರೇಷನಿಗೋಸ್ಕರ ಅವರೆಲ್ಲ ಆಲ್ರೆಡಿ ಮೋಸ್ಟ್ ಆಫ್ ದ ಪೀಪಲ್ ಆಲ್ರೆಡಿ ಇನ್ ಸ್ಟಾಕ್ ಮಾರ್ಕೆಟ್. ನಿಮಗೆ ಗೊತ್ತಾಗಲ್ಲ ಎಲ್ಲಿ ತನಕ ನೀವು ಇದರೊಳಗೆ ಇನ್ನಾಗಲ್ಲ. ಅಲ್ಲಿ ತನಕ ನಿಮಗೆ ಹೊರಗಡೆ ಏನು ನಡೀತಿದೆ ಗೊತ್ತಾಗಲ್ಲ. ಒಂದ್ಸಲ ನೀವು ಇಲ್ಲಿ ಬಂದರೆ ಓಕೆ ನಾನು 2 ಇಯರ್ಸ್ ಬಿಫೋರೇ ಬರಬೇಕಿತ್ತು ಅಂತ ಅನ್ಕೊಂತೀರ. ಸೊ ನಿಮ್ಮ ಓನ್ ರಿಸರ್ಚ್ ಮಾಡೇ ಬನ್ನಿ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸೊ ಈ ವಿಡಿಯೋಸ್ ಎಲ್ಲ ಎಜುಕೇಷನ್ ಪರ್ಪಸ್ಗೆ ಮಾತ್ರ ಮಾಡ್ತಿರೋದು. ಸೊ ನನ್ನ ಮುಂದಿನ ವೀಡಿಯೋಸ್ನಲ್ಲಿ ನಾನು ನಿಮಗೆ ಶೇರ್ ಟೈಪ್ಸ್ ಅಂದರೆ ಏನು, ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ಸ್ ಅಂದರೆ ಏನು, ಬಿಗಿನರ್ಸ್ ಮಿಸ್ಟೇಕ್ಸ್ ಏನೇನು ಮಾಡ್ತಾರೆ, ತುಂಬ ವಿಷಯನ ಕವರ್ ಮಾಡ್ತೀನಿ. ಲೈಕ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಗಿರ್ಬೋದು, ಹೇಗೆ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್, ಹೇಗೆ ನಾವು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದನ್ನೆಲ್ಲ ಸಿಂಪಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.